जाएगा ಹಾ ಹಾ तेरे तकदीर का चक्कर ನೇರಾಯ ಅಂತ ಹೇಳ್ತಾನೆ. ಹಿಂಗಂದ್ರೇನ್ರಿ ಸಾಹೇಬ್ರ ಮಾತ? ನೀನ್ ಮಾಡ್ತೀಯ ನಿನ್ನಿಂದ ಏನಾಗತಕ್ಕದಲ್ಲ, ಹೌದು. ನಿನ್ನ ದೈವದೊಳಗೆ ಇದ್ದುದು ಎಂದೂ ತೆಪ್ಪುವುದಿಲ್ಲ ಅಂತ. ಹಾ 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 ನಾವು ನೀವೆಲ್ಲರೂ ಮನುಷ್ಯ ಜನ್ಮಕ್ಕೆ ಜನಿಸಿದ ಮೇಲೆ ಹೌದು. ಎಲ್ಲರೂ ಸುಖಾನೇ ಬೇಡ್ತೇವೆ. ಹೌದಲ್ರಿಪ್ಪ? ಎಲ್ಲಾರು ಪ್ರತಿಯೊಂದು ಜೀವ ಸುಖ ಬಯಸ್ತದ. ಹಾ ಹಾ ಸುಖದ ಸಲುವಾಗಿ ಯಾರು ಕಾಶಿಗೆ ಹೋಗ್ತಾರೆ, ಯಾರು ರಾಮೇಶ್ವರಕ್ಕೆ ಹೋಗ್ತಾರೆ, ಯಾರು ಹುಬ್ಳಿಗೆ ಹೋಗ್ತಾರೆ, ಯಾರು ಗೋಕರ್ಣಕ್ಕೆ ಯಾರು ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ, ಯಾರು ಮಕ್ಕಾಕ್ ಹೋಗ್ತಾರೆ, ಯಾರು ಮದೀನಕ್ಕೆ ಹೋಗ್ತಾರೆ. ಬೇಕಾದಲ್ಲಿ ಹೋದ್ರು ನಿಮಗ ಸುಖ ಅಲ್ಲಿ ಸಿಗಂಗಿಲ್ಲ. ಹಾ ಆಡೋದ್ರಿಲ್ಲ, ಆಡೋದ್ರ ಹೋದ್ರಿಲ್ಲ, ಸುಖದ ಜಾಗನೇ ಗೊತ್ತಿಲ್ಲ. ಎಲ್ಲ ಮತ್ತೆ ಸುಖಾರಿ ಹಾ ಇಲ್ಲೇ ಮನೆಗೆ ಅದ. ಎಲ್ಲಿ ಅದ ಗೊತ್ತದ? ಎಲ್ಲರಿ ಮನೆ ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಹಾ 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 ನಿಮ್ಮಲ್ಲಿ ಇರುವಂತ ಆಚಾರ ವಿಚಾರಗಳು ಒಳ್ಳೇದಿದ್ದು ಅಂದ್ರ ಹೌದು. ನಿಮ್ಮ ಮನೇನೆ ಸ್ವರ್ಗ ಅಂತ ತಿಳ್ಕೋಬೇಕು. ಹಾ 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 ನಿಮ್ಮಲ್ಲಿ ನಡಿ ನುಡಿ ಆಚಾರ ವಿಚಾರಗಳ ಒಳ್ಳೆ ಬಿದ್ದಿತ್ಲ ಅಂದ್ರ ಹೌದು. ಎಷ್ಟು ಬಿ ಶ್ರೀಮಂತಿರು ಹಾ ಅದು ನರಕದ ಮನಿ ಅಂತ ತಿಳ್ಕೋಬೇಕು. ಹೌದಾ? ಇಲ್ಲ ನೀ ಎಲ್ಲಿ ಕಾಶಿಗೆ ಹೋದ್ರಿ ಎಲ್ಲ, ಎಲ್ಲಿ ಹೋಗಿ ಏನ್ ಮಾಡಿದ್ರು ಇಲ್ಲ, ಫಲ ಇಲ್ಲ. ಹೌದು. ಆ ಕಾಶಿ ರಾಮೇಶ್ವರ ಮೊದಲೇ ನಿಮಗೆ ತಿರುಗಿನೂ ನೋಡಂಗಿಲ್ಲ. ಹಾ ಯಾಕೆ ನೋಡಂಗಿಲ್ಲ ಅಂದ್ರೆ ಇದು ಇಂಥ ಕರ್ಮಿಷ್ಟ ನನ್ನಲ್ಲಿ ಯಾಕೆ ಬರ್ತತಾನ, ಅಲ್ಲ ಇವನ ಕಾಡು ಮುಚ್ಕೋತಾನ ಕಣ್ಣ. ಹೌದಿಲ್ಲ? ಇಲ್ಲಿ ಬಂದಾನಂದ್ರ ಇದು ಇಲ್ಲ. ಯಾನಿಲ್ಲ, ನೀ ಒಳ್ಳೇದು ಮಾಡಿದಿ ಅಂದ್ರೆ ಎದ್ದು ಹೋಗುವ ಅವಶ್ಯಕತೆ ಇಲ್ಲ. ಹಾ ಅವನೇ ಬರ್ತಾನ ನಿನ್ನ ಮನೆಗೆ. ನೀ ಮಾಡುದಿ ಇಂಥದ್ ಮಾಡಿ ಎಲ್ಲಾ ಕಡೆ ತಿರುಗಿದಿ ಅಂದ್ರ ಅವ ಯಾಕೆ ದುಡಿತಾನ ನಿನಗ? ಬಾಂದ್ರ ಕಣ್ ಮುಚ್ಕೊಂಡು ಕೊಂಡಿರ್ತಾನ. ಇದು ಯಾಕೆ ಬರ್ತೋ ಕಿರಿಕಿರಿ ಇರ್ತಾನ. ಅಲ್ಲ ಇವನ ಅದಕ್ಕಿರ್ಲಿ ಇವತ್ತಿನ ದಿವಸ ಕರ್ಮ ಮತ್ತು ಧರ್ಮ ಅನ್ನತಕ್ಕಂತ ಮಾತನ್ನ ಹೌದು ವಾದ ವಕ್ವಾದ ನಡೆದದ. ಇಲ್ಲಿ ನಮ್ಮ ಭವನ ಬಳಗದವರು ಥೋಡೆ ಮಂದಿನಿ ಅದಾರ. ಸಲುವಾಗಿ ಅವ್ರಿಗೆ ಯಾಕೆ ಎದ್ದು ಹೋಗುತ್ತೆ? ಥೋಡೆನೆ ಅಂದ್ರಿಲ್ಲ, ಇರ್ಲಿ ಅಲ್ಲ ಮತ್ತೆ ಇದ್ದಷ್ಟ್ರ ಇರ್ಲಿ ಹೆಂಗಂದ್ರಿ? ಕೇಳುವ ಸಲುವಾಗಿ ಕುಂತಾರ. ಅದಕ್ಕ ಈ ಜೀವನದಲ್ಲಿ ಧರ್ಮದ ಪ್ರಕಾರಗಳು ಹೇಳ್ತಾನ ನಮ್ಮ ಅಪ್ಪಾಜಿ ಅಂತ ಹೇಳ್ಯಾಳ ಮಗಳು. ಯಾವ್ಯಾವ ಧರ್ಮ? ಸತ್ಯ ಧರ್ಮ, ಹೌದು. ನೀತಿ ಧರ್ಮ, ಪತಿವರ್ತ ಧರ್ಮ, ಇದು ದೊಡ್ಡದು ಅಧರ್ಮ. ಹೌದು. ಧರ್ಮದೊಳಗು ಅಧರ್ಮ ಅಂತ ಹೇಳಿ ಬರ್ತಾವ. ಹಾ 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 ಕರ್ಮದಲ್ಲಿ ದುಷ್ಕೃತ ಕರ್ಮನು ಬರ್ತಾವ, ಕರ್ಮನು ಬರ್ತಾವ. ಎರಡಕ್ಕೂರಲ್ಲಿ ಎಲ್ಲ ಎಳೆತಾವ. ಈ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಧರ್ಮದ ಬಗ್ಗೆ ಒಂದು 5 ನಿಮಿಷ ಒಂದು ಮಾತನ್ನು ಹೇಳ್ತೀನಿ. ಯಾವ ಧರ್ಮ? ಪತಿವರ್ತ ಧರ್ಮದ ಪ್ರಭಾವ ಹೆಂಗಿರ್ತದ ಅನ್ನೋದು ಹೇಳ್ಬೋದ? ಹೆಂಗಿರ್ತದ ಹೇಳೋದದ ಹೇಳ್ರಲ್ಲ. ನಮ್ಮ ಬಾಗಿನೊಳಗೆ ಎಲ್ಲಾರು ರಾಮಾಯಣ ಮಹಾಭಾರತ ಓದಿರ್ತಕ್ಕಂಥ ಪಂಡಿತ್ ವಿದ್ವಾಂಸ ಜನ. ಹೌದು. ನಮ್ಮ ಗುರುಗಳ ಬಲ್ಲಿ ಮಂದ್ರೂಪ್ಕ ಹೋದಾಗ ಮಂದ್ರೂಪ್ದಾಗ ಒಬ್ರು ಕುಂಬಾರ ಸಿದ್ದಪ್ಪ ಮುತ್ತಿ ಅಂತ ಹೇಳಿದ್ರು. ಹೌದು. ಅವ್ರು ನನ್ನಷ್ಟೇ ಎತ್ತರ ಹಳದಿ ರುಂಬಾಲ್ ಸುತ್ತಿದ್ರು. ನಮ್ಮ ಮಹಾರಾಜರ ಬಳಿ ಬಂದು ಕೂತ್ರು ಅಂದ್ರ ಮಹಾರಾಜರು ಬಾಗಿಲು ಮುಚ್ಚಂತ ಹೇಳ್ತಿದ್ರು ನನಗೆ. ಹೌದು. ಕುಂಬಾರ ಸಿದ್ದಪ್ಪ ಮುತ್ತಿ ಒಂದ್ ತಾಸುಗಟ್ಲೆ ರಾಮಾಯಣ ಮಹಾಭಾರತ ಹೇಳ್ತಿದ್ರು. ಅಂತ ವಿದ್ವಾಂಸ ಪಂಡಿತರು. ಹೌದು. ನಾಡಿದು ನಮ್ಮದು. ಅದರೊಳಗ ಈಗ ಒಂದು ಆಗಿರ್ತಕ್ಕಂತ ಘಟನೆ ಮಾತನ್ನ ಹೇಳುವುದದ. ಸತ್ಯ ಅನುಸಯ್ಯ ಅತ್ರಿ ಋಷಿ ಅವರ ಕೀರ್ತಿ ಜಗತ್ತಿನಲ್ಲಿ ಸಾರ್ಥ. ಹೌದಾ? ಅವರು ಅವರಂತ ಪತಿವರ್ತ ಧರ್ಮ ಶಿರೋಮಣಿನಿ ಜಗತ್ತಿನಾಗ ಯಾರಿಲ್ಲ ಅಂತ ಹೇಳಿ ನಾರದ ಹೋಗಿ 3 ಲೋಕೆಲ್ಲ ಸಾರಿದ. ಶಬಾಷ್. ಯಾಕೆ ಸಾರ್ಯಾನ ಅಂತ ಕೇಳಿದ್ರ, ಯಾಕ್ರಿ? ಆ ಅನುಸಯ್ಯ ದೇವಿಯಲ್ಲಿ ಪತಿವರ್ತ ಧರ್ಮದ ಎಂತ ಶಕ್ತಿ ಇತ್ತು ಅಂತ ಕೇಳಿದ್ರ, ಕಾರಣದಲ್ಲಿ ಅವ್ರ ಆಶ್ರಮ ಇತ್ತು. ಆಶ್ರಮದ ಸುತ್ತಮುತ್ತಲಿ ಎಲ್ಲ ಗಿಡ ಮರಗಳಿದ್ದು. ಅಂದ್ರೆ ಸಣ್ಣ ಸಣ್ಣ ಗಿಡಗಳಿದ್ರು, ದೊಡ್ಡ ಗಿಡ ಇದ್ದು. ಹೌದು. ಆಗಿನ ದಿನಮಾನದಾಗ ಈಗ ಎಣ್ಣೆ ಬತ್ತಿ ಇದ್ರೆ ದೀಪ ಇರ್ಲಿಕ್ಕಂದ್ರೆ ಇಲ್ಲ, ಇಂಥ ಕಾಲಮಾನ ಇತ್ತು. ಹೌದು ಹೌದು. ಅಮಾಸಿ ಕತ್ತಲಿತ್ತು. ಹೊತ್ತು ಮಣಗಿಂದ ನಸಗತ್ತಲದಾಗ ಹೋಗಿ ಸತ್ಯ ಅನುಸಯ್ಯ ದೇವಿ ತಮ್ಮ ಆಶ್ರಮದ ಸುತ್ತಮುತ್ತ ಇರ್ತಕ್ಕಂಥ ಗಿಡ ಮರಗಳಿಗೆ ಬರೀ ಹಸ್ತಸ್ಪರ್ಶೆ ಮಾಡಿದಳು. ಹೌದಾ? ಹಸ್ತಸ್ಪರ್ಶೆ ಮಾಡಿದಾಗ ಈ ಗಿಡದಾಗ ಎಷ್ಟು ತಪ್ಪಲವ್ ನೋಡ್ರಿ. ಎಣ್ಣೆ ಬತ್ತಿ ಇಲ್ಲದೆ ದೀಪ ಹೆಂಗ್ ಉರಿತಾವ ಹಂಗ ಬೆಳಕು ಕೊಡ್ತೀವಿ. ಸುತ್ತ ಆಶ್ರಮದ ಸುತ್ತಮುತ್ತ ಎಲ್ಲ ಬೆಳಕು ಬಿತ್ತು. ನಾರದ ಮಹರ್ಷಿ ಅಲ್ಲಿಂದ ನಡೆದಿದ. ಸೊಮ್ಮ ಹೋಗಲಿಲ್ಲ. ಇದೆಂತ ಆಶ್ಚರ್ಯ, ಇದು ಎಂತ ಆಶ್ರಮ ನೋಡ್ಬೇಕಂತ ಹೇಳಿ ಹೋಗಿ ಸತ್ಯ ಅನುಸಯ್ಯ ಅತ್ರಿ ಋಷಿ ದರ್ಶನ ಮಾಡಿದ. ಹೌದು. ಮಾಡಿ ಧನ್ಯನಾದ 3 ಲೋಕದ ಸಂಚಾರಿ ನಾರದ ಮಹರ್ಷಿ.
ವೈಕುಂಠ ಲೋಕಕ್ಕೆ ಹೋದ, ಶಿವಲೋಕಕ್ಕೆ ಹೋದ, ಬ್ರಹ್ಮಲೋಕಕ್ಕೆ ಹೋದ. ಏನ್ ಹೇಳ್ತಾನ ಅಲ್ಲಿ ಹೋಗಿ? ಬ್ರಹ್ಮಗ ಸರಸ್ವತಿಗೆ ಹೇಳ್ದ, ಅನುಸಯನಂತ ಪತಿವರ್ತ ಜಗತ್ತಿನಾಗ ಯಾರಿಲ್ಲ. ಲಕ್ಷ್ಮಿಗೆ ಮತ್ತು ವಿಷ್ಣುಗೆ ಹೇಳ್ದ, ಅನುಸಯನಂತ ಪತಿವರ್ತ ಈ ಮೂರು ಲೋಕದಲ್ಲಿ ಯಾರಿಲ್ಲ. ಪರಮಾತ್ಮ ಪಾರ್ವತಿ ಹೇಳ್ದ, ಆಕೆ ಅಂತ ಸತ್ಯವತಿ ಅಂದ್ರ ಪತಿವರ್ತಿ ಹೆಣ್ಮಗಳು ಯಾರಿಲ್ಲ. ಅವ್ರ 3 ಮಂದಿ ಅಂದ್ರು ನಮ್ಗಿಂತ ಹೆಚ್ಚಿನವ್ರು ಅದಾರ, ಅವ್ರು ಅದಾರ ಅಂತ ಹೇಳಿ ಆ ಎಳೆಗ ಅವ್ರು 3 ಮಂದಿ ಬಂದು ಏನೇನ್ ಆಗ್ತಾರ ಅನ್ನೋದನ್ನ ಮುಂದಿನ ಪಾಳ್ಯದಲ್ಲಿ ಹೇಳೋನು. ಸಮಯ ಸ್ವಲ್ಪ ಅದ, ನಾವ ಹಂಗ ಬಾಯಿ ತೆರ್ಕೊಂಡು ಕೂತೀವಿ ಅಂದ್ರೆ ಇದ್ರಾಗ ಅರ್ಕಿನಿ ಆಗ್ತದ. ಇರ್ಲಿ, ಸತ್ಯ ಧರ್ಮದಲ್ಲಿ ಇಂಥ ಪ್ರಭಾವ ಶಕ್ತಿ ಅದ. ಬರೇ ಗಿಡಕ್ಕೆ ಹಸ್ತಸ್ಪರ್ಶ ಮಾಡಿದ್ರೆ ಎಣ್ಣೆ ಬತ್ತಿಲ್ಲದೆ ದೀಪ ಉರ್ದಂಗ ಉರಿತದ. ಅದಕ್ಕಿರ್ಲಿ, ಇಷ್ಟೇ ಇರ್ಲಿ. ಮುಂದಿನ ಪಾಳ್ಯದಲ್ಲಿ ಮತ್ ನೋಡೋನು, ಒಂದು ಪಾಳ್ಯ ಮಗಳಿಗೆ ಕೊಡೋನು, 4 ನುಡಿ ಚಾಲ ಹಾಡಿ ಪಾಳ್ಯ ಹಚ್ಚಿ ಕಡೆ